ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಮೂಲಿ ಒಂದು 4 ಗಂಟೆಗೆಲ್ಲ ಎದ್ದೊಳ್ತೀನಲ್ವಾ, ಎದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೊಂಡು ಬರುವಷ್ಟರಲ್ಲಿ ಒಂದು 4:15 ಆಗೋಗಿತ್ತು. ಇನ್ನು ಶುಕ್ರವಾರ ಇವತ್ತು ಬೇಗ ಬೇಗ ಪೂಜೆನ ಮಾಡ್ಕೊಬಿಡೋಣ, ಅಂದರೆ ಹೆಂಗಿದ್ರು ಬೇಗ ಎದ್ದಿರ್ತೀನಿ ಅಲ್ವಾ, ಪೂಜೆ ಮಾಡ್ಕೊಳ್ಳೋದಕ್ಕೂ ತುಂಬಾ ಟೈಮ್ ಇರುತ್ತೆ ಅಂದ್ಬಿಟ್ಟು ಒಂದೇ ಸಲ ಹೆಂಗಿದ್ರು ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೋತಾ ಇದ್ದೀನಿ. ನಾನು ಆದಷ್ಟು ಯಾವಾಗಲೂ ಬೆಳಗ್ಗೆ ಟೈಮೇ ಪೂಜೆನ ಮಾಡ್ಕೊಬಿಡ್ತೀನಿ. ಇನ್ನು ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಅಂದರೆ ಬೇಗ ಬೇಗ ಕೆಲಸ ಮಾಡಲ್ಲ ನಾವು. ಇನ್ನು ಸಂಜೆ ತನಕ ಟೈಮ್ ಇದೆ, ಆರಾಮಾಗಿ ಮಾಡ್ಕೊಳ್ಳೋಣ, ಇನ್ನೂ ತುಂಬಾ ಟೈಮ್ ಇದೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ಆದಷ್ಟು ನಾನು ಬೆಳಗ್ಗೆ ಟೈಮೇ ಪೂಜೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬೆಳಿಗ್ಗೆ ಬೇಗ ಇದ್ದರೆ ನಾವು ಎಷ್ಟೆಲ್ಲ ಕೆಲಸನ ಚೆನ್ನಾಗಿ ಮಾಡ್ಬೋದು, ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ದೇ ಒಂದು ಬೇಗ ಬೇಗ ಮುಗಿಸ್ಕೋತೀವಿ ಅಂತ ಅಂದರೆ ಹೇಳೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಯ್ಯೋ ಯಾರು ಎದ್ದು ಮಾಡ್ತಾರೆ ಅನ್ನೋ ರೀತಿ ಆಗಿಬಿಡುತ್ತೆ. ಎದ್ದಾದಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಮುಗಿಸೋ ತನಕ ಸಮಾಧಾನ ಆಗೋದಿಲ್ಲ. ಅಷ್ಟು ಕೂಡ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ಫಾಸ್ಟಾಗಿ ಮಾಡ್ತೀವಿ. ಯಾಕಂತ ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿರ್ತೀವ, ಯಾವುದೇ ರೀತಿ ಒಂದು ಸ್ಟ್ರೆಸ್ ಅನ್ನೋದಿರೋದಿಲ್ಲ, ಒಂದು ಬೇಜಾರು ಅನ್ನೋದಿರೋದಿಲ್ಲ, ಒಂದು ಚೆನ್ನಾಗಿ ನಿದ್ದೆ ಕೂಡ ಆಗಿರುತ್ತೆ, ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ನಮ್ಮ ಬಾಡಿಗೆ ರೆಸ್ಟ್ ಅನ್ನೋದು ಕೂಡ ಸಿಕ್ಕಿರುತ್ತೆ, ನಮ್ಮ ಬಾಡಿನೂ ಕೆಲಸ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಯಾವುದೇ ಕೆಲಸ ಆಗಲಿ ನಾವು ಬೆಳಿಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಬೇಗ ತುಂಬ ಆ್ಯಕ್ಟಿವ್ ಆಗಿ ಮುಗಿಸ್ಕೊಬಿಡ್ತೀವಿ. ಇವಾಗ ಬೆಳಿಗ್ಗೆ ಟೈಮ್ ಓದಿದ್ರೆ ತಲೆಗೆ ಯಾವ ರೀತಿ ಚೆನ್ನಾಗಿ ಅದು ಅಂದರೆ ಓದಿದ್ದೆಲ್ಲ ನೆನಪಲ್ಲಿರುತ್ತೋ, ಅದೇ ರೀತಿ ನಾವು ಯಾವುದೇ ಕೆಲಸ ಆದರೂ ಕೂಡ ಬೆಳಿಗ್ಗೆ ಟೈಮ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇವಾಗ ಚೆನ್ನಾಗಿ ನಿದ್ದೆ ಆಗಿರುತ್ತೆ, ನಮ್ಮ ಬಾಡಿಗೆ ಯಾವುದೇ ರೀತಿ ಸ್ಟ್ರೈನ್ ಅನ್ನೋದಿರೋದಿಲ್ಲ, ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಆ ಕೆಲಸ ಈ ಕೆಲಸ ಅನ್ನೋದು ಏನು ಚಿಂತೆ ಇರೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಈ ರೀತಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಬೇಗ ಮುಗಿಸ್ಕೊಬಿಡೋಣ, ಮುಗಿಸೋ ತನಕ ಒಂದು ಸ್ವಲ್ಪನೂ ಸಮಾಧಾನ ಅನಿಸಲ್ಲ, ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀವಿ. ನನಗೆ ಬೆಳಗ್ಗೆ ಟೈಮು ಬೇಗ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಅಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಾನು ಆದಷ್ಟು ಅವ್ರು ಮಲಗಿರುವಾಗಲೇ ಕೆಲಸನ ಮುಗಿಸ್ಕೋಬೇಕು. ಅಂದರೆ ಎದ್ದಾದ್ಮೇಲೆ ಆ ಕೆಲಸ ಈ ಕೆಲಸ ಮಧ್ಯೆ ಬರ್ತಿರ್ತಾರೆ, ಒಂಥರ ಡಿಸ್ಟರ್ಬೆನ್ಸ್ ಅನಿಸ್ಬಿಡುತ್ತೆ, ಇನ್ನು ಪೂಜೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನನ್ನ ಮಗ ಅಂತೂ ಚಿಕ್ಕವನಾಗಿರೋದ್ರಿಂದ ಅವ್ನು ಎದ್ದಾದ್ಮೇಲೆ ನನಗೆ ಪೂಜೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮಧ್ಯೆ ಗಂಧದ ಕಡ್ಡಿ ಮುಟ್ಟೋಕ್ಕೆ ಬರೋದು, ಮತ್ತು ದೀಪ ಮುಟ್ಟೋಕ್ಕೆ ಬರೋದು, ಈ ರೀತಿ ಎಲ್ಲ ಒಂಥರ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ ಅಂತ ನಾನು ಆದಷ್ಟು ಬೆಳಗ್ಗೆ ಟೈಮೇ ಪೂಜೆನ ಮಾಡ್ಕೊಳ್ಳಿಕ್ಕೆ ಮತ್ತು ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಾವು ಈ ರೀತಿ ಕೆಲಸನ ಮಾಡಿಕೊಂಡ್ರೆ ಒಂದು 8-9 ಗಂಟೆ ಅಷ್ಟರಲ್ಲೇ ಕೆಲಸನೇ ಮುಗ್ದೋಗ್ಬಿಟ್ಟಿರುತ್ತೆ ಮನೆ ಕೆಲಸ. ಇವಾಗ ಬೆಳಗ್ಗೆ ಟೈಮೇ ಮನೆಯೆಲ್ಲ ಒರೆಸ್ಕೊಂಡಿರ್ತೀವ, ಇನ್ನು ಪೂಜೆನೂ ಆಗಿರುತ್ತೆ, ಇನ್ನು ಮನೆಯೆಲ್ಲ ಚೆನ್ನಾಗಿ ಕ್ಲೀನಾಗಿರುತ್ತೆ. ಮನೆಯೆಲ್ಲ ಕ್ಲೀನಾಗಿರ್ತು ಅಂದರೆ ಆದಷ್ಟು ಇನ್ನೇನು ಕೆಲಸ ಇರೋದಿಲ್ಲ ಅಲ್ವಾ. ಇನ್ನು ತಿಂಡಿವನ್ನು ಬೇಗನೆ ಮಾಡ್ಕೊಬಿಟ್ಟಿರ್ತೀವಿ, ಹೆಂಗಿದ್ರು ಎದ್ದಿರ್ತೀವಿ ಅಂದರೆ ಬೆಳಗ್ಗೆ ಟೈಮೇ ತಿಂಡಿನೂ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಆದಷ್ಟು ಬೇರೆ ಕೆಲಸ ಇನ್ನೇನು ಜಾಸ್ತಿ ಇರೋದಿಲ್ಲ, ಒಂದು 9 ಗಂಟೆ ಅಷ್ಟರಲ್ಲಿ ಆರಾಮಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ಬೋದು. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಪುಳಿಯೋಗರೆನ ಮಾಡ್ಕೋತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೂ ಆಗುತ್ತೆ, ಮತ್ತು ನನ್ನ ಮಗಳು ಲಂಚ್ ಬಾಕ್ಸ್ಗೂ ಆಗುತ್ತೆ, ಎರಡಕ್ಕೂ ಒಂದೇ ಸಲ ಮಾಡ್ಕೊಳ್ಳೋಣ. ನಾನೆಲ್ಲ ಪೂಜೆ ಮಾಡಿ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ಒಂದು 6 ಗಂಟೆ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ ಬೆಳಕಾಗಿತ್ತು. ಇನ್ನು 7:30ಗೆ ಅವಳು ಸ್ಕೂಲಿಗೆ ಹೋಗ್ತಾಳಲ್ವ, ಇನ್ನು ಬೇಗ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿನೇ ಮಾಡ್ಕೊಳ್ಳೋಣ. ನೈವೇದ್ಯಕ್ಕೂ ಇಡ್ಬೋದು. ಶುಕ್ರವಾರ ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಹುಣಸೆ ಹಣ್ಣು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಲ್ಲ, ಇವತ್ತೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 1 ತಿಂಗಳು ಆಗುವಷ್ಟು ಸ್ಟೋರ್ ಮಾಡ್ಕೊಬಿಡ್ತೀನಿ. ಅಂದರೆ ಯಾವಾಗಾದರೂ ಎಮರ್ಜೆನ್ಸಿಗೆ ಮನೇಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀನಿ. ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಆದಷ್ಟು ಇವಾಗ ಎಷ್ಟು ಬೇಕು ಬೆಳಗಿನ ತಿಂಡಿಗೆ ಅಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪುಳಿಯೋಗರೆ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವು ಹೊರ್ಗಡೆ ಎಲ್ಲ ಪಾಕೆಟಲ್ಲೆಲ್ಲ ತಂದು ತಿಂತೀವಲ್ವ, ಅದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಂಥರ ಹೋಮ್ ಮೇಡು ತುಂಬ ಹೆಲ್ದಿ ಫುಡ್ಡು. ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ ಅಲ್ವಾ, ಅಂದರೆ ಬೆಳ್ಳುಳ್ಳಿ ಏನೋ ಹಾಕ್ತಾನೆ ಎಷ್ಟು ಚೆನ್ನಾಗಿರುತ್ತೆ, ಒಂಥರ ಸ್ವೀಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಆ ರೀತಿಯೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇದನ್ನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂದರೆ, ಫಸ್ಟು ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ಧನಿಯಾ ಕಾಳು ಎಲ್ಲನೂ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇವಾಗ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಅದೆಲ್ಲನೂ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು. ಜೀರಿಗೆ, ಮೆಂತ್ಯ, ಮೆಣಸಿನಕಾಳು, ಧನಿಯಾ ಎಲ್ಲನೂ ಚೆನ್ನಾಗಿ ಕೆಂಪಕ್ಕೆ ಘಮ ಘಮ ಅನ್ನಬೇಕು. ಮೆಂತ್ಯ ಅಂತೂ ಚೆನ್ನಾಗಿ ಉರಿತಾ ಇದ್ರಂತೂ ಎಷ್ಟು ಗಮ್ ಅನ್ನುತ್ತೆ ಅಂದರೆ, ಜೀರಿಗೆ ಎಲ್ಲ ಘಮ ಘಮ ಅಂತ ಒಂಥರ ಗಮ್ ಅನ್ನೋ ಸ್ಮೆಲ್ ಬರ್ತಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ
ನಾನು ಅದನ್ನು ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಒಂದು 4 ಬ್ಯಾಡಗಿ ಮೆಣಸಿಕಾಯಿ, ನಮ್ಮ ಕಲ್ಲರ್ ಎಷ್ಟು ಬೇಕೋ ಅಷ್ಟಕ್ಕೆ ಬ್ಯಾಡಗಿ ಮೆಣಸಿಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಕೂಡ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಪುಳಿಯೋಗರೆನೂ ಆಗೋ ಅಷ್ಟರಲ್ಲಿ ಅನ್ನಕ್ಕೂ ಇಟ್ಬಿಡೋಣ. ಅನ್ನನೂ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಉದುದ್ರಾಗಿದ್ದರೆ ಪುಳಿಯೋಗರೆಗೂ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಆರೋದಕ್ಕೂ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಸೈಡಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಅನ್ನನೂ ಇಟ್ಕೊಂಡಿದ್ದೀನಿ. ಇನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಜೀರಿಗೆ, ಮೆಂತ್ಯ, ಧನಿಯಾ ಕಾಳು, ಅದ್ರ ಜೊತೆ ಮೆಣಸು ಮತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಬ್ಯಾಡಗಿ ಮೆಣಸಿಕಾಯಿನೂ ಕೂಡ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅಷ್ಟು ನೈಸಾಗೂ ಇರಬಾರ್ದು, ಒಂದು ಸ್ವಲ್ಪ ತರಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿ. ಇವಾಗ ಪುಳಿಯೋಗರೆ ಪೌಡರ್ ಯಾವ ರೀತಿ ಬರುತ್ತೆ ಆ ರೀತಿ ನಾನು ರುಬ್ಬಿ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಯಾರೂ ಇಲ್ಲ ಎಲ್ಪ್ ಮಾಡೋಕ್ಕೆ, ಯಾರ್ದು ಎಲ್ಪ್ ಇಲ್ಲ, ಎಲ್ಲನೂ ನಾವೇ ಮಾಡಬೇಕು. ಇವಾಗ ಮನೇಲಿ ಯಾರಾದರೂ ಇದ್ದಾರೆ, ಅತ್ತೆ ಇದ್ದಾರೆ ಅಂದಾಗ ಎಲ್ಪ್ನಾರೇ ತಗೋಬೋದು ಅಲ್ವಾ. ಅಂದರೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗಬೇಕು, ಅವ್ರಿಗೂ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಮಗೆ ಎಲ್ಪ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಎಲ್ಲವೂ ನಾವೇ ಮ್ಯಾನೇಜ್ ಮಾಡಬೇಕು ಅಂದಾಗ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಆಗಿರ್ಬೋದು, ತಿಂಡಿ ಕೆಲಸ ಆಗಿರ್ಬೋದು, ಎಲ್ಲನೂ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ನಮಗೂ ಕೂಡ ತುಂಬ ಟೈಮ್ ಸಿಗುತ್ತೆ. ಎಲ್ಲನೂ ಆ ಟೈಮ್ಗೆ ನಾವೆಲ್ಲನೂ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಇವಾಗ ಪುಳಿಯೋಗರೆನ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ನಾನು ಅಂದರೆ ಫಸ್ಟು ಆಲ್ರೆಡಿ ನಾವು ಬ್ಯಾಡಗಿ ಮೆಣಸಿಕಾಯಿನ ಫ್ರೈ ಮಾಡೋದಕ್ಕೆ ಬಾಣಲಿ ತೊಗೊಂಡಿದ್ನಲ್ಲ, ಅದಕ್ಕೇ ನಾನು ಒಂದು ಸ್ವಲ್ಪ ಎಣ್ಣೆ ಮೊದಲೇ ಹಾಕ್ಕೊಂಡಿದ್ದೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಅದ್ರ ಜೊತೆಗೆ ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಮತ್ತು ಒಣಮೆಣ್ಸಿಕಾಯಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು, ಅದನ್ನು ಕೂಡ ಚೆನ್ನಾಗಿ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಇಳ್ಕೋಬೇಕು. ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಒಂಥರ ಹುಳಿ, ಉಪ್ಪು ಹಾಕಿರ್ತೀವಿ, ಹುಣಸೆಹಣ್ಣು ಹುಳಿ ಬಿಟ್ಕೊಂಡಿರ್ತೀವಿ. ಮತ್ತು ನಾವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಅದೆಲ್ಲ ಒಂದು ಕುದಿ ಬತ್ತು ಚೆನ್ನಾಗಿ ಬೇಯಿತು ಅಂದಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಪೌಡರು, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನಾವು ಹೊರಗಡೆ ತೊಗೊಬಂದು ತಿನ್ನೋದೇ ಒಂದು ರೀತಿ ಟೇಸ್ಟ್ ಇದ್ದರೆ, ಇದು ನಾವು ಮನೇಲೇ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹೆಲ್ದಿ ಫುಡ್ಡು ಚೆನ್ನಾಗಿರುತ್ತೆ. ಇವಾಗ ದೇವಸ್ಥಾನಗಳೆಲ್ಲ ಕೊಡ್ತಾರೆ ಅಲ್ವಾ, ಯಾವುದೇ ರೀತಿ ಬೆಳ್ಳುಳ್ಳಿ ಹಾಕದೆ ಆ ರೀತಿ ಕೊಡ್ತಾರಲ್ಲ, ಆ ರೀತಿ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು, ಅಂದರೆ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ನನಗೆ ಸಾಕು ಅಂತ ಅನ್ನಿಸ್ತು, ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೀನಲ್ವಾ, ಅದಕ್ಕೋಸ್ಕರ ಸಾಕು ಅಂತ ಅನ್ನಿಸ್ತು. ಮತ್ತು ಈ ಕಡಾಯಿ ಲಿಂಕ್ನ ಕೇಳ್ತಾ ಇದ್ರು ತುಂಬ ಜನ ಕಮೆಂಟ್ ಮಾಡಿ, ಮ್ಯಾಮ್ ಈ ಕಡಾಯಿ ಲಿಂಕ್ ಕೊಡಿ ಅಂತ. ನಾನು ಇದನ್ನು ಯಾವುದೇ ರೀತಿ ಆನ್ಲೈನಲ್ಲಿ ಶಾಪ್ ಮಾಡಿದ್ದಲ್ಲ, ಲೋಕಲ್ ಅಂಗಡಿಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಲೋಕಲ್ ಅಂಗಡಿಲೇ ತೊಗೊಂಡಿದ್ದು. ಇನ್ನು ನಾನು ಯಾವುದೇ ರೀತಿ ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಹಂಗೆ ಹುರ್ಕೊಂಡು ಹಾಕ್ಕೊಂಡ್ರೆ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.